ಇವ್ರ ಮತ ಬರ್ತಾವ ಅನ್ನುವಂಥ ಭ್ರಮೆಯಲ್ಲಿಲ್ಲದಂಥ ವ್ಯಕ್ತಿಗಳು ವಾಸ್ತವವಾಗಿ ಚುನಾವಣೆ ಗೆಲ್ಲುವುದರಲ್ಲಿ ಇವತ್ತು ಮಾಹಿರಿದ್ದಾರೆ ಮೋದಿ ಮತ್ತು ಶಾರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾವ ರೀತಿಯಾಗಿ ಗೆಲ್ಲಬೇಕು, ಏನೇನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಹೀಗಾಗಿ ಯತ್ನಾಳ್ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಎಲ್ಲೂ ತಪ್ತಾ ಇದ್ದಾರಾ ಇವರು ಒಂದೇ. ಯತ್ನಾಳ್ ಸ್ವಲ್ಪ ಮೌನ ಇದ್ಕೊಂಡು ಯಡಿಯೂರಪ್ಪನ ಬಗೆದು ಅವಶ್ಯಕತೆ ಇಲ್ಲ, ಟೀಕೆ ಮಾಡೋದು ಅವಶ್ಯಕತೆ ಇಲ್ಲ, ಹಾಗಾದರೆ ಹೊಗಳೋದು ಅವಶ್ಯಕತೆ ಇಲ್ಲ. ತಮ್ಮಷ್ಟು ತಾವು ಉಳಿದಿದ್ರೆ ಇವತ್ತು ಲಿಂಗಾಯತರಲ್ಲಿ ತಮ್ಮ ಒಂದು ವ್ಯಕ್ತಿತ್ವ ಹೆಚ್ಚು ಮಾಡ್ಕೊಂಡಿದ್ರೆ ನಿಶ್ಚಿತವಾಗಿಯೂ ನಮ್ಮ ಯತ್ನಾಳ್ರಿಗೆ ಅವಕಾಶ ಸಿಗ್ತೇನೋ ಅನ್ನುವಂಥ ಅವ್ರ ಸಂಶಯ ಮೂಡ್ತಾ ಇದೆ. ಯಾಕಂದ್ರೆ ಅವ್ರಿಗೂ ಬೇಕಾಗಿ ಹಿಂದುತ್ವ ಮೋದಿ ಮತ್ತು ಶಾರ್ ಅವ್ರಿಗೆ, ಇವರಲ್ಲದ ಅವ್ರಲ್ಲೇ ಅದ, ಯತ್ನಾಳ್ರಲ್ಲೇ ಜೋರದ. ಆದ್ರೆ ಒಬ್ಬ ಒಪ್ಪಿತ ರಾಜಕಾರಣಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಿ ಜೆ ಪಿ ಪ್ರಯತ್ನ ಮಾಡಿದಂಥ ಯಡಿಯೂರಪ್ಪನವರು ನಿರಂತರವಾಗಿ ನಿರರ್ಗಳವಾಗಿ ಅವ್ರ ಬಗ್ಗೆ ಟೀಕೆ ಮಾಡೋದು, ಭ್ರಷ್ಟ ಅಂತ ಹೇಳೋದು, ಮತ್ತೆ ನೋಡೋದು ಅಂದಾಗ ಸರ್ ಅವ್ರಿಗೂ ಅನಿಸ್ತದ, ಅವ್ರಿಗೆ ಗೊತ್ತದ ಮೋದಿ ಮತ್ತು ಶಾರ್ ಅವ್ರಿಗೆ ಭ್ರಷ್ಟಾಚಾರ ಎಲ್ಲಿದೆ, ಯಾರಿದ್ದಾರೆ, ಯಾರಿಲ್ಲ, ನಾವು ಸಹಿತ ಭ್ರಷ್ಟಾಚಾರಿಗಳು ಅಂತ ಒಳಗೆ ಅವ್ರಿಗೆ ಮಾಹಿತಿ ಅದ. ಯಾಕಂದರೆ ಇವತ್ತು ರಾಜಕೀಯದಲ್ಲಿ ಭ್ರಷ್ಟಾಚಾರ ಇಲ್ಲದ ಯಾವ ರಾಜಕಾರಣಿ ಮಾಡ್ತಾ ಇಲ್ಲ. ಒಂದು ಹೇಳಿದ್ರೆ ಭ್ರಷ್ಟಾಚಾರ ರಹಿತವಾದ ಆಡಳಿತ ಮಾಡ್ತಾನೆ ಅಂತ ಇರ್ತಂದ್ರೆ ನಮ್ಮ ಯತ್ನಾಳರಿಗೆ ಮೊದಲು ಇವು ಸ್ಥಾಪಿತ ಪಕ್ಷ ದೋಸ್ತಿ ಬಿಡಬೇಕಾಗ್ತದೆ. ಎಲ್ಲ ಪಕ್ಷ ಅಷ್ಟೇ, ದೇವೇಗೌಡದಿರಲಿ, ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಯಡಿಯೂರಪ್ಪನವ್ರು ಟಾರ್ಗೆಟ್ ಮಾಡೋದು ಮುಖ್ಯ ಅಲ್ಲ. ನೀವು ಭ್ರಷ್ಟಾಚಾರ ವಿರೋಧಿ ಹೋರಾಟ ಮಾಡ್ತೀರಿ, ಹಿಂದುತ್ವ ಐತೆ ಅಂದರೆ ಇವರೆಲ್ಲ ದೋಸ್ತಿ ಬಿಡಬೇಕು ನೀವು ಅಂದಾಗ ಜನ ನಿಮ್ಮನ್ನು